ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ನನ್ನ ಮಗಳಿಗೆ ಏನೋ ಸ್ಪೆಷಲ್ ಬೇಕಾಗಿತ್ತಂತ್ರಿ. ಏನಂತ ಕೇಳೋಣ ಬರ್ರಿ. ಏನು ಬೇಕಪ್ಪ? ನಂಗೆ ಬಟಾಟೆ ಬಜ್ಜಿ. ಬಟಾಟೆ ಬಜ್ಜಿ ಬೇಕು, ಮಾಡೋಣಂತ ಬರ್ರಿ. ಹೋಟೆಲ್ ಸ್ಟೈಲ್ ಬಟಾಟೆ ಬಜ್ಜಿ ಅಂದ್ರೆ ನಮ್ಮ ಮನ್ಯಾಗ ಭಾಳ ಇಷ್ಟ ರೀ. ಮಾಡೋಣಂತ್ರಿ, ನೋಡ್ನು ಬರ್ರಿ. ಮೊದಲಿಗೆ ನಾವು ತೊಳೆದಿಟ್ಕೊರೋಂಥ 3 ಬಟಾಟಿನ ತೊಗೊಂಡೇವ್ರಿ. ನೋಡಿರಿ ನಮ್ಮ ಯಜಮಾನ್ರ ಎಷ್ಟು ತೆಳ್ಳಗೆ ಕಟ್ ಮಾಡಿ ಕೊಡತ್ತಾರೆ. ಯಾಕಂದ್ರೆ ನಂಗೆ ಕಟ್ ಮಾಡೋಕೆ ಅಷ್ಟು ಬರೋದಿಲ್ಲ ರೀ. ಅನಂತವ್ರ ಚಾಕುಲೆ ಚಂದ ತೆಳ್ಳಗೆ ಕಟ್ ಮಾಡಿ ಕೊಡತ್ತಾರೆ ರೀ. ಈ ಕಡೆ ಬರ್ರಿ ನಾವು ಯಾವ ರೀತಿ ಹಿಟ್ಟು ಕಲಿಸಿಟ್ಕೊರಂತ ನೋಡೋಣಂತ. ಮೊದಲಿಗೆ ಒಂದು ಬೌಲ್ ತೊಗೊಂಡೇನಿ ರೀ. ಅದಕ್ಕೆ ಕಡ್ಲೆ ಹಿಟ್ಟು ಹಾಕ್ಬೇಕು. ನಾ 2 ಸ್ಪೂನ್ ಕಡ್ಲೆ ಹಿಟ್ಟು ತೊಗೊಂಡೇನಿ ರೀ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು. ಆಮೇಲೆ ರೀ ಸ್ವಲ್ಪ ಉಪ್ಪು ಹಾಕ್ಬೇಕು ರೀ. ಎಷ್ಟು ರುಚಿಗೆ ತಕ್ಕಂತ ಉಪ್ಪು ಹಾಕ್ರಿ. ಸ್ವಲ್ಪ ನಂತರ ಕಲಸಿಟ್ಟಾದ್ಮೇಲೆ ಭೀ ನೋಡಿ ಉಪ್ಪು ಏನೋ ಸ್ವಲ್ಪ ಹಾಕ್ರಿ. ಹಂಗೆ ನೋಡ್ರಿ, ಇದಕ್ಕೆ ಬಜ್ಜಿಗೆ ಖಾರ ಹಾಕೋದಿಲ್ಲ ರೀ. ಆದ್ರೆ ಇದು ಬಟಾಟೆ ಬಜ್ಜಿ ಆಗಿದ್ದರಿಂದ ಸ್ವಲ್ಪ ಖಾರ ಬೇಕು ರೀ. ಯಾರ ಬಾಯಾಗ ಟೇಸ್ಟ್ ಹತ್ತೋದಿಲ್ಲ ಅದ. ಸ್ವಲ್ಪ ಖಾರ ಹಾಕೋಬೇಕು ರೀ. ಆಮೇಲೆ ಜೀರಿಗೆ ನಾನು ಒಂದು ಸ್ವಲ್ಪ ಜೀರಿಗೆ ಹಾಕ್ತೇನೆ ರೀ. ಒಬ್ರು ಕೆಲವ್ರು ಹಾಕ್ತಾರೆ ರೀ, ಕೆಲವೊಬ್ರು ಹಾಕೋದಿಲ್ಲ ರೀ. ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ರೀ. ಜೀರಿಗೆ ಮತ್ತು ಅಜ್ವಾನ ಹಾಕಿದ್ದೇನೆ ರೀ. ಈಗ ಬರ್ರಿ ನೀರು ಹಾಕಿ ಕಲಸೋಣಂತ. ಯಾವ ರೀತಿ ಕಲಿಸ್ತಾ ಇದ್ದೀನಿ ನೋಡಿರಿ. ಇದು ಗಂಟಾಗಬಾರ್ದು ರೀ. ಗಂಟಾಗೋದಿಲ್ಲ ರೀ ಇದು ಬಜ್ಜಿದ. ಈ ರೀತಿ ಕಲಸಿ ಇಟ್ಕೋಬೇಕು ರೀ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿ ಇಟ್ಕೋರಿ. ನೋಡಿರಿ ಈ ಥರ ಆಗ್ಬೇಕು ರೀ. ಯಾಕಂದ್ರೆ ಬಟಾಟಿಗೆ ಹಾಕ್ಬೇಕಲ್ರಿ. ಇದು ಭಾಳ ತಿಳುಗೂ ಆಗ್ಬೇಕು ರೀ, ಭಾಳ ಗಟ್ಟಿನೂ ಇರಬಾರ್ದು ರೀ. ಇದೊಂದು 15 ನಿಮಿಷ ಮುಚ್ಚಿ ಇಡೋಣಂತ ಬರ್ರಿ. ಈ ಕಡೆ ನೋಡ್ರಿ ಫ್ಲವರ್ನು ಕೂಡ ಈ ಥರ ಬಿಡಿಸಿಟ್ಕೊಂಡೇವ್ರಿ. ನಮ್ಗೆ ದಪ್ಪನ ಬೇಕಾ, ಅಂದ್ರಾಗ ಚೆನ್ನಾಗಿ ಬರ್ತೈತಿ ಬಜ್ಜಿ. ಇದನ್ನ ತೊಳೆದು ಇಟ್ಕೊಂಡೇವಂತ ಬರ್ರಿ. ಈಗ ಈ ಕಡೆ ನೋಡ್ರಿ ಅಂತ ಒಂದು ಕಡಾಯಿ ತೊಗೊಂಡ್ರೆ ಅದ್ರೊಳಗೆ ಎಣ್ಣೆ ಹಾಕತ್ತೇವು. ಇಷ್ಟು ಸಾಕ್ರಿ ಎಣ್ಣೆ, ಇಷ್ಟು ಎಣ್ಣೆ ಸಾಕ್ರಿ. ಈಗ ನೋಡ್ರಿ ಇವನ್ನ ನೀರು ತೊಳೆದು ಇಟ್ಕೊರೋಂಥ ನೀರ್ನಾಗ ಇಟ್ಟಿದ್ದೇವೆ ನೋಡ್ರಿ. ಇನ್ನೆಲ್ಲ ನೀರು ಬಸದ ತೆಗಿಟ್ಕೊರೋಣ ಅಂತ ಬರ್ರಿ. ಎಣ್ಣೆ ಕಾಯತಿಲ್ಲ, ಸ್ವಲ್ಪ ಚೆಕ್ ಮಾಡೋಣ ಅಂತ ನೋಡಿರಿ. ಎಣ್ಣೆ ಕಾದೈತಿ ನೋಡ್ರಿ. ಅದ ಉಬ್ಬಿ ಗುಳಿ ಮೇಲೆ ಬಂದಂದ್ರೆ ಎಣ್ಣೆ ಕಾದಂಗ್ರಿ ಬರ್ರಿ. ಈಗ ನೋಡ್ರಿ ಒಂದೊಂದು ಬಜ್ಜಿ ಬಿಡತ್ತೀವಿ ನೋಡ್ರಿ. ಇದ್ರಾಗ ಚಂದ ಯಾವ ರೀತಿ ಉಬ್ಬಿ ಬರತ್ತಾವ ಅಂತ ನೋಡಿರಿ. ಯಾಕಂದ್ರೆ ಹಿಟ್ಟನ್ಯಾಗ ಒಂದು ಸ್ವಲ್ಪ ಸೋಡಾ, ಅಡ್ಗೆ ಸೋಡಾ ಅಂತ ನೋಡ್ರಿ ಅವನ್ನ ಸ್ವಲ್ಪ ಹಾಕಿದೇನು ರೀ. ಅದಕ್ಕೆ ಯಾವ ಚಂದ ಉಬ್ಬಿ ಬರತ್ತಾವ್ರಿ. ಇವ ಒಂದಕ್ಕೊಂದು ಹತ್ಕೊರೋದಿಲ್ಲ ರೀ. ಎಣ್ಣೆ ಕಾದಿರ ಬಿಡ್ತಾವ್ರಿ. ನೋಡಿರಿ ಈ ಥರ ಗುಳ್ಳೆಗಳು ಬರೋದು ಕಮ್ಮಿ ಆದ್ಮೇಲೆ ರೀ ತೆಗಿಬೇಕು. ತೆಗೆದ ತೋರಿಸ್ತೇನಂತ್ರಿ ಯಾವ ರೀತಿ ತೆಗಿದಾವೆ. ಈಗ ಬಟಾಟಿ ಬಜ್ಜಿ ಕಂಪ್ಲೀಟ್ ಆಯ್ತು ರೀ. ಈಗ ನಿಮ್ಗೆ ಫ್ಲವರ್ ಬಜ್ಜಿ ಯಾವ ರೀತಿ ಮಾಡೋದಂತ ತೋರಿಸ್ತೇನೆ. ಈ ಬಜ್ಜಿ ಮಾಡೋ ಮುಂದೆ ಸ್ವಲ್ಪ ನೀರು ಹಾಕೋಬೇಕು ರೀ. ಯಾಕಂದ್ರೆ ಸ್ವಲ್ಪ ಹಾಕೋಬೇಕು ರೀ. ಯಾಕಂದ್ರೆ ಫ್ಲವರ್ ಹಸಿದಿರ್ತೈತೆ ನೋಡಿರಿ, ಅದು ಹುರಿಬೇಕಲ್ಲ. ಅದಕ್ಕೆ ಬಜ್ಜಿ ಹಿಟ್ಟು ಭಾಳ ಗಟ್ಟಿ ಆದ್ರೆ ಲವ್ಕರ ಹುರಿದಿಲ್ರದ ಇಲ್ಲ ಹೊತ್ತಾವ್ರಿ. ಆ ಒಳಗಿನ ಬೇತೊಳಗೆ ಅಂದ್ರೆ ಬಜ್ಜಿ ಹಿಟ್ಟು ಹೊತ್ತಾಗಿ ಹಿಡಿಯುತ್ತೆ. ಅದಕ್ಕೆ ಸ್ವಲ್ಪ ಏನು ಮಾಡ್ಬೇಕಂದ್ರೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹಿಟ್ಟನ್ನ ತಳಗೆ ಮಾಡ್ಕೊಂಡು ಬಿಟ್ರೆ ತಿನ್ನೋಕ್ಕೂ ರುಚಿ ಹತ್ತಾವ್ರಿ. ಭಾಳ ಚಂದ ಬೆದು ಬರ್ತಾವ್ರಿ. ಇವ ನೋಡ್ತಿರ್ಬೋದು ರೀ ಯಾವ ರೀತಿ ಬೇಯತ್ತೈತಂತ. ನೋಡಿರಿ ಇದೇ ಥರ ಗುಳ್ಳೆಗಳು ಕಮ್ಮಿ ಆಗೋ ತನಕ ಹುರಿಬೇಕು ರೀ. ಗುಳ್ಳೆಗಳು ಅಂದ್ರೆ ಒಳಗಿಂದೆಲ್ಲ ಹಸಿದ ಫ್ಲವರ್ ಎಲ್ಲ ರೀ ಸ್ವಲ್ಪ ಹುರಿದು ಬರ್ತೈತೆ ರೀ. ಫೈನಲಿ ರೆಡಿ ಆಯ್ತು ನೋಡಿರಿ ಫ್ಲವರ್ ಬಜ್ಜಿ. ನೀವು ನೋಡ್ತಿರ್ಬೋದು ರೀ ಫ್ಲವರ್ ಆ್ಯಂಡ್ ಬಟಾಟಿ ಬಜ್ಜಿ. ಇದು ಇವತ್ತಿನ ಲಾಗ್ ಆಗಿರ್ತೈತೆ ರೀ. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಒತ್ತಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.